ಸೂರ್ಯ ವಿಶ್ವಶ್ರೇಣಿ, ದೈವಿಕ ಸಾಂಕೇತಿಕತೆ ಮತ್ತು ವೈಜ್ಞಾನಿಕ ವಾಸ್ತವ. ಪ್ರಾಚೀನ ಕಾಲದಿಂದಲೂ ಮಾನವ ಕುಲವು ಸೂರ್ಯನನ್ನು ವಿಸ್ಮಯದಿಂದ ನೋಡಿದೆ. ಸೂರ್ಯನು ದೇವರೇ, ಪ್ರಜ್ಞೆಯ ಸಂಕೇತವೇ, ಅಥವಾ ಬಾಹ್ಯಾಕಾಶದಲ್ಲಿ ಉರಿಯುತ್ತಿರುವ ನಕ್ಷತ್ರವೇ? ಇಂದು ನಾವು ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ವೇದಾಂತ ಮತ್ತು ಆಧುನಿಕ ಖಗೋಳಶಾಸ್ತ್ರದಲ್ಲಿ ಸೂರ್ಯನನ್ನು ಅನ್ವೇಷಿಸುತ್ತೇವೆ. ನಂಬಿಕೆ ಅಥವಾ ನಿರಾಕರಣೆ ಇಲ್ಲದೆ, ಕೇವಲ ತಿಳುವಳಿಕೆ ಮಾತ್ರ. 1. ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಸೂರ್ಯ. ಮೆಟಾಫಿಸಿಕಲ್ ಮಟ್ಟ. ಉಪನಿಷತ್ತುಗಳಲ್ಲಿ ಸೂರ್ಯನು ಪರಮ ಸತ್ಯವಲ್ಲ, ಪರಮಾತ್ಮನು ಬ್ರಹ್ಮ, ಅನಂತ, ನಿರಾಕಾರ, ಬೆಳಕನ್ನು ಮೀರಿ. ಸೂರ್ಯನನ್ನು ಸಂಕೇತವಾಗಿ ವಿವರಿಸಲಾಗಿದೆ, ಮೂಲವಲ್ಲ. ಅದೃಶ್ಯ ಪ್ರಜ್ಞೆಗೆ ಗೋಚರ ಸೂಚಕ. ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳು ಆದಿತ್ಯನನ್ನು ಹೀಗೆ ವಿವರಿಸುತ್ತವೆ: ಬಾಹ್ಯ ಜಗತ್ತಿನಲ್ಲಿ ಪ್ರತಿಫಲಿಸುವ ಬ್ರಹ್ಮ, ಬೆಳಕು ಅರಿವನ್ನು ಪ್ರತಿನಿಧಿಸುತ್ತದೆ, ಭೌತಿಕ ಅರ್ಥದಲ್ಲಿ ದೇವತ್ವವಲ್ಲ. 2. ಹಿರಣ್ಯಗರ್ಭ ಮತ್ತು ವಿರಾಟ್ ಪುರುಷ. ಋಗ್ವೇದವು ಹಿರಣ್ಯಗರ್ಭ, ಅಂದರೆ ಚಿನ್ನದ ವಿಶ್ವಗರ್ಭ, ಸೃಷ್ಟಿ ಹೊರಹೊಮ್ಮುವ ತತ್ವದ ಬಗ್ಗೆ ಮಾತನಾಡುತ್ತದೆ. ಇಲ್ಲಿ ಸೂರ್ಯನು ವ್ಯಕ್ತಿಯಲ್ಲ, ವಿಶ್ವಕ್ರಮವನ್ನು ಪ್ರತಿನಿಧಿಸುತ್ತಾನೆ. ಪುರುಷ ಸೂಕ್ತದಲ್ಲಿ ಸೂರ್ಯನು ವಿರಾಟ್ ಪುರುಷನ ಕಣ್ಣಾಗುತ್ತಾನೆ. ವಿಶ್ವಜೀವಿ, ಗ್ರಹಿಕೆ, ಅರಿವು ಮತ್ತು ಪ್ರಕಾಶವನ್ನು ಸಂಕೇತಿಸುತ್ತದೆ. 3. ದೇವತೆಯಾಗಿ ಸೂರ್ಯ. ಋಗ್ವೇದದಲ್ಲಿ ಸೂರ್ಯನು ಅತ್ಯಂತ ಪ್ರಶಂಸನೀಯ ನೈಸರ್ಗಿಕ ಶಕ್ತಿಗಳಲ್ಲಿ ಒಬ್ಬ. ಅವನು ಮತ, ವಿಶ್ವನಿಯಮ, ಲಯ ಮತ್ತು ಸತ್ಯದ ರಕ್ಷಕ. ಸೂರ್ಯನನ್ನು ಸೃಷ್ಟಿಕರ್ತ ದೇವರಾಗಿ ಪೂಜಿಸಲಾಗುವುದಿಲ್ಲ, ಆದರೆ ಸಮಯ, ಕರ್ಮ ಮತ್ತು ನೈತಿಕ ಕ್ರಮದ ಸಾಕ್ಷಿಯಾಗಿ ಪೂಜಿಸಲಾಗುತ್ತದೆ. ಅವನು ಎಲ್ಲಾ ಕ್ರಿಯೆಗಳನ್ನು ನೋಡುತ್ತಾನೆ, ನಿರ್ಣಯಿಸಲು ಅಲ್ಲ, ಆದರೆ ಬೆಳಗಿಸಲು. 4. ಸವಿತು ಮತ್ತು ವಿವಾಸ್ವನ್. ಗಾಯತ್ರಿ ಮಂತ್ರದಲ್ಲಿ ಆವಾಹನೆಯಾದ ಸಾವಿತ್ರ, ಭೌತಿಕ ಸೂರ್ಯನಲ್ಲ, ಬೆಳಕಿನ ಹಿಂದಿನ ಸ್ಫೂರ್ತಿದಾಯಕ ಬುದ್ಧಿಶಕ್ತಿಯನ್ನು ಸಾವಿತ್ರ ಪ್ರತಿನಿಧಿಸುತ್ತದೆ. ಮಾನವ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸುವುದು. ಮತ್ತೊಂದು ಸೌರ ರೂಪವಾದ ವಿವಸ್ವಾನ್, ಮನುವಿಗೆ ಧರ್ಮವನ್ನು ರವಾನಿಸಿದ್ದಾನೆಂದು ಹೇಳಲಾಗುತ್ತದೆ. ಮಾನವ ನಾಗರಿಕತೆಗೆ ಕಾಸ್ಮಿಕ್ ನಿಯಮದ ಪ್ರಸರಣವನ್ನು ಸಂಕೇತಿಸುತ್ತದೆ. 5. 12 ಆದಿತ್ಯರು, ಸೌರ ಕಾರ್ಯಗಳು. ಪುರಾಣಗಳು 12 ಆದಿತ್ಯರನ್ನು ವಿವರಿಸುತ್ತವೆ. 12 ಭೌತಿಕ ಸೂರ್ಯರಲ್ಲ, ಆದರೆ ಸೌರ ಕ್ರಮದ 12 ಕ್ರಿಯಾತ್ಮಕ ಅಂಶಗಳು. ಅವು ಸಾಮರಸ್ಯ, ಕಾನೂನು, ಪೋಷಣೆ, ಸಮೃದ್ಧಿ, ಸಮಯ ಮತ್ತು ಸಂರಕ್ಷಣೆಯನ್ನು ಪ್ರತಿನಿಧಿಸುತ್ತವೆ. ಪ್ರತಿಯೊಬ್ಬ ಆದಿತ್ಯನು ಅಸ್ತಿತ್ವದ ತತ್ವವನ್ನು ನಿಯಂತ್ರಿಸುತ್ತಾನೆ. ಸೌರಶಕ್ತಿಯು ಜೀವನ, ಸಮಾಜ ಮತ್ತು ಲಯವನ್ನು ಹೇಗೆ ಉಳಿಸಿಕೊಳ್ಳುತ್ತದೆ ಎಂಬುದನ್ನು ತೋರಿಸುತ್ತದೆ. 6. ಸಾಂಕೇತಿಕ ಕಾಸ್ಮಿಕ್ ರೂಪಗಳು. ಸೂರ್ಯನನ್ನು ಹೆಚ್ಚಾಗಿ 7 ಕುದುರೆಗಳನ್ನು ಹೊಂದಿರುವ ರಥದ ಮೇಲೆ ಸವಾರಿ ಮಾಡುವುದನ್ನು ತೋರಿಸಲಾಗುತ್ತದೆ. ಇವು ಸಾಂಕೇತಿಕವಾಗಿವೆ. 7 ಬಣ್ಣಗಳು, 7 ಮೀಟರ್ ವೇದ ಪಠಣ, 7 ಚಕ್ರಗಳು, 7 ಗ್ರಹಿಕೆಯ ವಿಧಾನಗಳು. ಜ್ಯೋತಿಷ್ಯದಲ್ಲಿ ಸೂರ್ಯ ನವಗ್ರಹಗಳ ಕೇಂದ್ರದಲ್ಲಿ ನಿಂತಿದ್ದಾನೆ, ವೈಜ್ಞಾನಿಕ ಖಗೋಳಶಾಸ್ತ್ರವಾಗಿ ಅಲ್ಲ, ಆದರೆ ಸಮಯ ಮತ್ತು ಪ್ರಭಾವದ ಸಾಂಕೇತಿಕ ಮನೋವಿಜ್ಞಾನವಾಗಿ. 7. ಯೋಗ ಮತ್ತು ತಂತ್ರದಲ್ಲಿ ಸೂರ್ಯ. ಆಂತರಿಕವಾಗಿ ಸೂರ್ಯನು ಪಿಂಗಳ ನಾಡಿಯಾಗಿ ಅಸ್ತಿತ್ವದಲ್ಲಿದ್ದಾನೆ, ಸಕ್ರಿಯ, ಬೆಚ್ಚಗಾಗುವ ಶಕ್ತಿ ಚಾನಲ್. ಇದು ಜೀರ್ಣಕ್ರಿಯೆ, ಚಯಾಪಚಯ, ಇಚ್ಛಾಶಕ್ತಿ ಮತ್ತು ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಮಣಿಪುರ ಚಕ್ರ, ಅಗ್ನಿ ಕೇಂದ್ರ, ಮಾನವ ದೇಹದೊಳಗಿನ ಸೂರ್ಯನ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಇದು ಆಂತರಿಕ ವಿಶ್ವವಿಜ್ಞಾನ, ಭೌತಿಕ ಖಗೋಳಶಾಸ್ತ್ರವಲ್ಲ. 8. ಗೋಚರ ಸೂರ್ಯ. ಆಧುನಿಕ ಖಗೋಳಶಾಸ್ತ್ರ ವಿಜ್ಞಾನವು ಸೂರ್ಯನನ್ನು ಬಹಳ ವಿಭಿನ್ನವಾಗಿ ವಿವರಿಸುತ್ತದೆ. ನಮ್ಮ ಸೂರ್ಯ ಜೀಮಾದರಿಯ ಮುಖ್ಯ ಅನುಕ್ರಮ ನಕ್ಷತ್ರ ಸುಮಾರು 4.6 ಶತಕೋಟಿ ವರ್ಷಗಳಷ್ಟು ಹಳೆಯದು. ಇದು ಪರಮಾಣು ಸಮ್ಮಿಳನದ ಮೂಲಕ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಹೈಡ್ರೋಜನ್ ಅನ್ನು ಹೀಲಿಯಂ ಆಗಿ ಪರಿವರ್ತಿಸುತ್ತದೆ. ಕ್ಷೀರಪಥದಲ್ಲಿರುವ 100 ಶತಕೋಟಿ ನಕ್ಷತ್ರಗಳಲ್ಲಿ ಇದು ಒಂದು ನಕ್ಷತ್ರ. ನಮ್ಮ ಸೌರವ್ಯೂಹದಲ್ಲಿ ಒಂದೇ ಒಂದು ಸೂರ್ಯ ಇದ್ದಾನೆ. 9 ಇತರ ಸೂರ್ಯಗಳು, ಇತರ ನಕ್ಷತ್ರಗಳು. ರಾತ್ರಿ ಆಕಾಶದಲ್ಲಿರುವ ಪ್ರತಿಯೊಂದು ನಕ್ಷತ್ರವು ಮತ್ತೊಂದು ಸೂರ್ಯ. ಕೆಲವು ದೊಡ್ಡದಾಗಿದೆ, ಕೆಲವು ಚಿಕ್ಕದಾಗಿದೆ, ಕೆಲವು ಗ್ರಹಗಳನ್ನು ಹೊಂದಿವೆ.
ಪ್ರಾಕ್ಸಿಮಾ ಸೆಂಟೋರಿ, ಸಿರಿಯಸ್, ಬೆಟೆಲ್ಗ್ಯೂಸ್ ಎಲ್ಲರೂ ತಮ್ಮದೇ ಆದ ವ್ಯವಸ್ಥೆಗಳಲ್ಲಿ ಸೂರ್ಯರು. ಧರ್ಮಗ್ರಂಥಗಳು ಅನೇಕ ಸೂರ್ಯರ ಬಗ್ಗೆ ಸಾಂಕೇತಿಕವಾಗಿ ಮಾತನಾಡುತ್ತವೆ. ವಿಜ್ಞಾನವು ಅನೇಕ ನಕ್ಷತ್ರಗಳನ್ನು ದೃಢಪಡಿಸುತ್ತದೆ. ವಿಭಿನ್ನ ಭಾಷೆಗಳು, ಒಂದೇ ವಿಶಾಲ ವಿಶ್ವ. 10 ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸೌರ ಕಾರ್ಯಾಚರಣೆಗಳು. ಆಧುನಿಕ ಕಾರ್ಯಾಚರಣೆಗಳು ಈಗ ಸೂರ್ಯನನ್ನು ನೇರವಾಗಿ ಅಧ್ಯಯನ ಮಾಡುತ್ತವೆ. ನಾಸಾದ ಪಾರ್ಕರ್ ಸೌರ ಪ್ರೋಬ್ ಹಿಂದೆಂದಿಗಿಂತಲೂ ಹತ್ತಿರ ಹಾರುತ್ತದೆ. ಸೋಹೋ ಸೌರ ಚಟುವಟಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಭಾರತದ ಆದಿತ್ಯವು ಒಂದು ಸೌರ ವಾತಾವರಣ ಮತ್ತು ಬಾಹ್ಯಾಕಾಶ ಹವಾಮಾನವನ್ನು ಅಧ್ಯಯನ ಮಾಡುತ್ತದೆ. ಈ ಕಾರ್ಯಾಚರಣೆಗಳು ದೃಢೀಕರಿಸುತ್ತವೆ ಸೌರ ಜ್ವಾಲೆಗಳು, ಕಾಂತೀಯ ಬಿರುಗಾಳಿಗಳು ಮತ್ತು ಶಕ್ತಿ ಚಕ್ರಗಳು ದೇವತ್ವವಲ್ಲ, ಆದರೆ ಭೌತಶಾಸ್ತ್ರ. ಭಾಗ 11 ಸ್ಪಷ್ಟ ವ್ಯತ್ಯಾಸ, ಯಾವುದೇ ಗೊಂದಲವಿಲ್ಲ. ಧರ್ಮಗ್ರಂಥಗಳು ಎಂದಿಗೂ ವಿಜ್ಞಾನ ಪಠ್ಯಪುಸ್ತಕಗಳಾಗಲು ಪ್ರಯತ್ನಿಸಲಿಲ್ಲ. ವಿಜ್ಞಾನವು ಆಧ್ಯಾತ್ಮಿಕ ಅರ್ಥದ ಬಗ್ಗೆ ಕಾಮೆಂಟ್ ಮಾಡುವುದಿಲ್ಲ. ಡೊಮೇನ್ಗಳನ್ನು ಗೌರವಿಸಿದಾಗ ಯಾವುದೇ ವಿರೋಧಾಭಾಸವಿಲ್ಲ. ಅಂತಿಮ ಸಂಶ್ಲೇಷಣೆ, ತೀರ್ಮಾನ. ಸೂರ್ಯ ಕೇವಲ ದೇವರಲ್ಲ, ಕೇವಲ ನಕ್ಷತ್ರವಲ್ಲ. ಧರ್ಮಗ್ರಂಥಗಳಲ್ಲಿ ಇದು ಅರ್ಥವನ್ನು ಬೆಳಗಿಸುತ್ತದೆ. ವಿಜ್ಞಾನದಲ್ಲಿ ಇದು ವಸ್ತುವನ್ನು ಬೆಳಗಿಸುತ್ತದೆ. ಒಂದು, ನಾವು ಏಕೆ ಅಸ್ತಿತ್ವದಲ್ಲಿದ್ದೇವೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ಇನ್ನೊಂದು, ವಿಶ್ವ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ. ನಂಬಿಕೆ ಅಥವಾ ನಿರಾಕರಣೆ ಇಲ್ಲದೆ ಎರಡನ್ನೂ ಅರ್ಥಮಾಡಿಕೊಳ್ಳುವುದು ನಿಜವಾದ ಬೆಳಕು. ಹೊರಗಿನ ಬೆಳಕು ದೃಷ್ಟಿಯನ್ನು ನೀಡುತ್ತದೆ, ಒಳಗಿನ ಬೆಳಕು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಅದು ನಿಜವಾದ ಸೂರ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.